ನಮಗೆ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ತಾ ಇದ್ರು. ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ನಮ್ಮನ್ನ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ಹೇಳಿದ್ದಾರೆ. ಪರೋಕ್ಷವಾಗಿ ಬಿಜೆಪಿ ನಾಯಕರಿಗೆ ಹರಿಪ್ರಸಾದ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಟಿಪ್ಪು ಫಾಲೋ ಮಾಡ್ತೀವೋ ಬಿಡ್ತೀವೋ ಹೇಳೋದು ಬೇಡ, ನೀವೇನಾದ್ರೂ ಹೇಳಿ, ನಾವು ಟಿಪ್ಪು ಪರ ಅಲ್ಲ, ನಾವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದವರ ಪರ ಅಂತ ಪರೋಕ್ಷವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ಟಿಪ್ಪು ಪರ ಎಂದಿದ್ದಕ್ಕೆ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ನಾವು ಟಿಪ್ಪು ಪರ ಅಲ್ಲ, ಬಟ್ ಯಾರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅವರ ಪರ ಅಂತ ಬಿಕೆ ಹರಿಪ್ರಸಾದ್ ಹೇಳಿದ್ದಾರೆ. ಬಿಜೆಪಿಯವರು ಗೋಡ್ಸೆ ಅನುಯಾಯಿಗಳಾಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು, ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಬಿಜೆಪಿಯ ಪೂರ್ವಜರು ಯಾರಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ 7 ಲಕ್ಷ ಜನ, ಸುಮಾರು 7 ಲಕ್ಷ ಜನ ಭಾಗಿಯಾಗಿದ್ದಾರೆ ಸ್ವತಂತ್ರ ಹೋರಾಟದಲ್ಲಿ. ತ್ಯಾಗ ಬಲಿದಾನಗಳು ಮಾಡಿರ್ತಕ್ಕಂಥವ್ರು. ಒಂದೇ ಹೆಸರು ಹೇಳ್ಬಿಡ್ಲಿ, ಇವರು ಹಿಂದುತ್ವ ಪಾರ್ಟಿಯವರು. ಎಲ್ಲೂ ಸಹ ಇವರಿಗೆ ಸಿಕ್ಕೋದಿಲ್ಲ. ಇವರೆಲ್ಲ ಬ್ರಿಟಿಷರ ಬೂಟ್ ನೆಕ್ದವರು. ಇವ್ರು ನಮಗೆ ಹೇಳ್ಕೊಡೋದು ಬೇಡ, ನಾವು ಟಿಪ್ಪು ಸುಲ್ತಾನ್ ಫಾಲೋ ಮಾಡ್ತೀವಿ, ಇನ್ನೊಬ್ಬರು ಫಾಲೋ ಮಾಡ್ತೀವಿ ಅಂತ ಹೇಳಿ. ನೋಡಿ, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟ್ ಅಲ್ಲ. ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿ ಎಂಎಲ್ಸಿ ರವಿಕುಮಾರ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿಕುಮಾರ್ ಅವರು, ಈಗಾಗಲೇ ನೀವು ಕೇಳಿಸ್ಕೊಂಡಿರ್ತೀರಾ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಹೇಳಿಕೆ. ಬಿಜೆಪಿಯ ಪೂರ್ವಜರೆಲ್ಲರೂ ಕೂಡ ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅಂತ ಹೇಳಿದ್ದಾರೆ. ರವಿಕುಮಾರ್ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಬಿಕೆ ಹರಿಪ್ರಸಾದ್ ಅವರು ಕೊಟ್ಟಿರುವಂತಹ ಹೇಳಿಕೆ ಏನಿದೆ, ಬಿಜೆಪಿಯ ಪೂರ್ವಜರೆಲ್ಲರೂ ಕೂಡ ಬ್ರಿಟಿಷರ ಬೂಟ್ ನೆಕ್ತಾ ಇದ್ರು ಅಂತ. ನೋಡಿ, ಆ ರೀತಿ ಹೇಳಿಕೆಯನ್ನ ಕೊಡ್ತಕ್ಕಂಥದ್ದು ಅತ್ಯಂತ ಮೂರ್ಖತನದ ಪರಮಾವಧಿ. ಹಾಗೆಲ್ಲ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಈಗ ಉದಾಹರಣೆಗೆ ಹೇಳ್ತೇನೆ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಒಂದೇ ಪಾರ್ಟಿಯವರಿದ್ರ? ಇಲ್ಲ ತಾನೆ, ಎಲ್ಲಾ ಪಾರ್ಟಿಯವರು ಇದ್ರು. ಇಡೀ ದೇಶದ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಕಾಂಗ್ರೆಸ್ಸಿನ ಒಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಎಲ್ಲಾ ಪಾರ್ಟಿಯವರು ಇದ್ರು, ಜನಸಂಘದವರು ಇದ್ರು. ಅವತ್ತು ಬಿಜೆಪಿ ಅನ್ನೋದು ಇರ್ಲಿಲ್ಲ, ಜನಸಂಘ ಇತ್ತು. ಆ ಹಿನ್ನೆಲೆಯಲ್ಲಿ ನಾನು ಹೇಳ್ತಾ ಇದ್ದೇನೆ, ಈ ತರ ಹೇಳಿಕೆ ಕೊಡ್ತಕ್ಕಂಥದ್ದು ಅತ್ಯಂತ ಅಪ್ರಬುದ್ಧತನದ ಪರಮಾವಧಿ ಇದು. ಬಿಜೆಪಿಯವರು ಯಾವಾಗ್ಲೂ ಕಾಂಗ್ರೆಸ್ ಟಿಪ್ಪು ಪರ ಇದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ನಾವು ಟಿಪ್ಪು ಪರ ಇಲ್ಲ, ಯಾರೆಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಿದ್ರು ಅವ್ರ ಪರ ನಾವಿದ್ದೀವಿ ಅಂತ ಹೇಳಿದ್ದಾರೆ. ನೋಡಿ, ಟಿಪ್ಪು ಪರ ಇದ್ದೀರಿ ಅನ್ನೋದಕ್ಕೆ 100 ಉದಾಹರಣೆ ಕೊಡಬಹುದು. ಟಿಪ್ಪು ಜಯಂತಿಯನ್ನ ಸರ್ಕಾರ ಘೋಷಣೆ ಮಾಡಿದ್ ಯಾವ ಸರ್ಕಾರ? ಟಿಪ್ಪು ಜಯಂತಿಯನ್ನ ಘೋಷಣೆ ಮಾಡಿದ್ ಕಾಂಗ್ರೆಸ್ ಸರ್ಕಾರ. ಟಿಪ್ಪು ಟೆಕ್ಸ್ಟ್ ಬುಕ್, ಟಿಪ್ಪು ಇಷ್ಟೆಲ್ಲ ಮತಾಂತರ ಮಾಡಿದಾಗ್ಯೂ ಕೂಡ, ಇಷ್ಟೊಂದು ಹಿಂದೂ ಸ್ತ್ರೀಯರ ಮೇಲೆ ಅತ್ಯಾಚಾರಗಳು ಆ ಸಂದರ್ಭದಲ್ಲಿ ನಡೆದ್ರು ಕೂಡ, ಹಿಂದೂ ದೇವಾಲಯಗಳನ್ನು ಧ್ವಂಸ ಮಾಡಿದ್ರು ಕೂಡ, ಮತಾಂತರ ಮಾಡಿದ್ರು ಕೂಡ, ಮತ್ತು ಪರ್ಷಿಯನ್ ಭಾಷೆಯನ್ನ ನಮ್ಮ ಕರ್ನಾಟಕದ ಮೇಲೆ ಹೇರಿದ್ರು ಕೂಡ, ಅಂತ ವ್ಯಕ್ತಿಯನ್ನ ಕರ್ನಾಟಕದ ವಿದ್ಯಾರ್ಥಿಗಳು ಓದಬೇಕು ಅಂತೇಳಿ ಪುಸ್ತಕದಲ್ಲಿ ಪಠ್ಯ ವಸ್ತುವನ್ನಾಗಿ ಜೋಡಿಸಿದ್ದು ಯಾವ ಸರ್ಕಾರ? ಕಾಂಗ್ರೆಸ್ ಸರ್ಕಾರ. ನೀವು ಅದೇ APJ ಅಬ್ದುಲ್ ಕಲಾಂ ಅವ್ರ ಹೆಸರನ್ನ ಸೇರಿಸಿ, ಶಿಶುನಾಳ್ ಶರೀಫ್ ಅವ್ರ ಹೆಸರನ್ನ ಸೇರಿಸಿ ನಾವೇ ಸ್ವಾಗತ ಮಾಡ್ತೀವಿ, ನಿಮಗೆ ಹಾರ ಹಾಕಿ ಸನ್ಮಾನ ಮಾಡ್ತೀವಿ. ಹಾಗಾಗಿ ಒಬ್ಬ ಮತಾಂಧನನ್ನ, ಒಬ್ಬ ರೇಪಿಸ್ಟ್ನನ್ನ, ಒಬ್ಬ ಧರ್ಮಾಂಧನನ್ನ ನೀವು ಈ ತರ ಒಂದು ಸಮಾಜದ ಮೇಲೆ, ಒಂದು ರಾಜ್ಯದ ಮೇಲೆ ಈ ತರ ಹೇರ್ತಕ್ಕಂಥದ್ದು ಅಪ್ರಬುದ್ಧತನದ ಪರಮಾವಧಿ ಇದು. ಇದನ್ನ ನಾವು ಖಂಡಿಸ್ತೇವೆ, ವಿರೋಧ ಮಾಡ್ತೇವೆ, ಹೋರಾಟ ಮಾಡ್ತೇವೆ.
ಅಲ್ಲ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ನಾವು ಪದೇ ಪದೇ ಗಮನಿಸ್ತಾ ಇರ್ತೀವಿ, ಬಿಜೆಪಿಯವರು ಬ್ರಿಟಿಷರ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅವ್ರ ಜೊತೆಲೇ ಇದ್ಕೊಂಡಿದ್ರು, ಅವ್ರ ಜೊತೆಯಲ್ಲಿ ಇದ್ರು ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಸಾಕಷ್ಟು ಹೇಳಿಕೆಗಳು ಕಾಂಗ್ರೆಸ್ ನಾಯಕರು ಕೊಟ್ಟಿರುವಂತದನ್ನು ಕೂಡ ನಾವು ಗಮನಿಸ್ತಾ ಇರ್ತೀವಿ. ಒದಗಿಸ್ಲಿ, ಅವ್ರು ಏನ್ ಪುರಾವೆಗಳಿದೆ ಅನ್ನೋದನ್ನು ಒದಗಿಸ್ಲಿ. ಯಾವತ್ತಾದ್ರೂ ಒಂದ್ ದಿನಾಂಕವನ್ನ ಫಿಕ್ಸ್ ಮಾಡ್ಲಿ, ನಾವು ಬರ್ತೇವೆ, ಚರ್ಚೆ ಮಾಡೋಣ. ಈ ಉದಾಹರಣೆಗೆ ಸಾವರ್ಕರ್ ಅವರ ಉದಾಹರಣೆಯನ್ನ ಹೇಳ್ತಾರೆ. ಸಾವರ್ಕರ್ ಆ ರೀತಿ ಬ್ರಿಟಿಷರ ಅಡಿಯಾಳಾದ್ರು, ಬ್ರಿಟಿಷರ ಗುಲಾಮರಾದ್ರು, ಬ್ರಿಟಿಷರಿಗೆ ಏನು ಒಂದು ಪತ್ರವನ್ನ ಬರೆದ್ರು, ಕ್ಷಮಾರ್ಪಣೆ ಪತ್ರವನ್ನ ಬರೆದ್ರು. ಇದು ಸುಳ್ಳು. ನಾನು ಹೇಳ್ತೇನೆ, ನನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನ ಮಾಡಿದಂತ ಮಹಾನ್ ನಾಯಕರಲ್ಲಿ ಸಾವರ್ಕರ್ ಕೂಡ ಒಬ್ರು. ಲಂಡನ್ ನಲ್ಲಿ ಓದ್ತಾ ಇರ್ತಕ್ಕಂಥ, ವಿದೇಶದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನ ಎಲ್ಲರನ್ನು ಕೂಡ ಸಂಘಟಿಸಿ ಅವರನ್ನು ಕೂಡ ಸ್ವಾತಂತ್ರ್ಯ ಹೋರಾಟಕ್ಕೆ ಅವರ ನೆಲದಲ್ಲಿ, ಅಂದ್ರೆ ಬ್ರಿಟಿಷರ ನೆಲದಲ್ಲಿ ಹೋರಾಟ ಮಾಡಿದಂತ ಮಹಾನ್ ಸ್ವಾತಂತ್ರ್ಯ ವೀರ ಸಾವರ್ಕರ್. ಅವರ ಗುಲಗಂಜಿಯಷ್ಟು ಕೂಡ ಇಲ್ಲ ಕಾಂಗ್ರೆಸ್ನ ಹರಿಪ್ರಸಾದ್ ಏನ್ ಮಾತಾಡ್ತಾ ಇದಾರಲ್ಲ, ಅವರು ಗುಲಗಂಜಿಯಷ್ಟು ತೂಕದ ಗುಣಗಳಿಲ್ಲ ಇವ್ರ ಕಡೆ. ಇವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಮಾತಾಡ್ತಾರೆ. ಧನ್ಯವಾದ ರವಿಕುಮಾರ್ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕೆ.